ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ಆರಂಭದಲ್ಲಿ ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ, ಈ ದಿನಗಳಲ್ಲಿ ದೇವರು ತನ್ನ ಜನರನ್ನು ಸಂಧಿಸುವಂತಹ ದಿನಗಳಾಗಿದೆ. ದೇವರು ನಮ್ಮನ್ನು ವಿಸಿಟ್ ಮಾಡುವಂಥ ದಿನಗಳಾಗಿದೆ. ಓದಿಕೊಳ್ಳೋಣ ಈ ವಾರದ ವಾಕ್ಯವನ್ನ. ರೂತ್ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ನವೋಮಿಯ ಕುಟುಂಬದ ಚರಿತ್ರೆ ನಮಗೆ ರೂತಳ ಪುಸ್ತಕದಲ್ಲಿ ನೋಡಬಹುದು. ಈ ಪ್ರಕಾರ ತನ್ನ ದೇಶವಾದಂತಹ ಯಹೂದ ದೇಶದ ಬೆತ್ಲೆಹೇಮ್ ಎಂಬಂಥ ಪ್ರಾಂತದಲ್ಲಿ ದೊಡ್ಡ ಬರಗಾಲವು ಸಂಭವಿಸಿದಂಥ ಸಮಯ, ಆಹಾರಕ್ಕೆ ತುಂಬ ಕಷ್ಟವಾದಂಥ ಸಂದರ್ಭ ಬಂದಾಗ ಅವರು ಆರಿಸಿಕೊಂಡಂಥ ಊರಾಗಿತ್ತು ಮೋವಾಬ್ ದೇಶ ಎಂಬುವಂಥದ್ದು. ಆ ಮೋವಾಬ್ ದೇಶಕ್ಕೆ ದೇವರ ಮಕ್ಕಳು ಹೋಗಬಾರದಾಗಿತ್ತು. ಅಂತಹ ಪ್ರಾಂತವನ್ನ ಆರಿಸಿಕೊಂಡು ನವೋಮಿ ತನ್ನ ಗಂಡ, 2 ಗಂಡು ಮಕ್ಕಳು ಸೇರಿ ಆ ಊರಿಗೆ ಬಂದು ಅವರು ಪ್ರವಾಸಿಗರಾಗಿ ವಾಸಿಸಬೇಕಾಗಿದ್ದಂಥ ಊರಲ್ಲಿ ಸೆಟ್ಲ್ ಆಗೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಾಗ ಅವರ ನವೋಮಿಯ ಗಂಡನನ್ನ ನವೋಮಿ ಕಳೆದುಕೊಂಡಳು. ಅದರ ನಂತರ 2 ಗಂಡು ಮಕ್ಕಳಿಗೆ ಅದೇ ಊರಿನಲ್ಲಿ 2 ಹೆಣ್ಣು ಮಕ್ಕಳನ್ನ ಸೊಸೆಂದರನಾಗಿ ನವೋಮಿ ಮಾಡಿಕೊಂಡದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಹೀಗೆ ಕಾಲ ಕಳೆದಾಗ ತನ್ನ 2 ಗಂಡು ಮಕ್ಕಳನ್ನು ಕೂಡ ಕಳೆದುಕೊಂಡು ದುಃಖದಿಂದ ಆ ದೇಶದಲ್ಲಿ ವಾಸವಾಗಿದ್ದಂತಹ ನವೋಮಿಗೆ ಒಂದು ಸಿಹಿ ಸುದ್ದಿ, ಒಂದು ಸಂತೋಷದ ಸುದ್ದಿ, ಒಂದು ಮಹಾ ಅದ್ಭುತದ ಸುದ್ದಿ, ಒಂದು ಆಶ್ಚರ್ಯಕರವಾದಂತಹ ಸುದ್ದಿಯನ್ನ ಕೇಳುವಂತೆ ದೇವರು ಮಾಡಿದನು. ಆ ಸುದ್ದಿ ಇಲ್ಲ, ಆ ನ್ಯೂಸ್ ಇಲ್ಲ, ಆ ಗುಡ್ ನ್ಯೂಸ್ ಏನಾಗಿತ್ತು ಎಂಬುದಾಗಿ ಕೇಳಿದರೆ, ಆ ಅದ್ಭುತ ಏನಾಗಿತ್ತು ಎಂಬುದಾಗಿ ಕೇಳಿದರೆ, ದೇವರು ತನ್ನ ಜನರನ್ನ ಕಟಾಕ್ಷಿಸಿದನೆಂಬುದಾಗಿ ಬೇರೆ ಭಾಷಾಂತರದಲ್ಲಿ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಜನರನ್ನ ವಿಸಿಟ್ ಮಾಡಿದನು, ಸಂದರ್ಶಿಸಿದನೆಂಬುದಾಗಿ. ಏನು ದೇವರು ಮಾಡಿದೆಂಬುದಾಗಿ ಕೇಳಿದರೆ, ಯಹೂದ ಪ್ರಾಂತಗಳಲ್ಲಿ ಇದ್ದಂತಹ ಬರಗಾಲವನ್ನ ದೇವರು ನೀಗಿಸಿದನೆಂಬುದಾಗಿ ಸುದ್ದಿಯನ್ನ ನವೋಮಿ ಕೇಳಿದಳು. ಆ ದೇಶದ ಕಷ್ಟವನ್ನ ನೀಗಿಸಿದನು, ಆ ದೇಶದಲ್ಲಿ ಬಂದಂತಹ ಬರಗಾಲವನ್ನು ನೀಗಿಸಿದನೆಂಬಂತಹ ಸುದ್ದಿಯನ್ನ ನವೋಮಿ ಹಾಗೂ ತನ್ನ ಸೊಸೆಯಂದರು ಕೇಳಿದರು. ಪ್ರಿಯ ದೇವರ ಜನರೇ, ಇವತ್ತು ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೆ ದೇವರ ಆತ್ಮನು ಈ ವಾರ ಮಾತಾಡುವಂಥದ್ದು, ದೇವರು ಈ ದಿನಗಳಲ್ಲಿ ದೇವರ ಜನರನ್ನ ಸಂಧಿಸೋದಕ್ಕೆ ಹೋಗುವಂಥ ದಿನಗಳಾಗಿದೆ. ದೇವರು ತನ್ನ ಜನರನ್ನ ವಿಸಿಟ್ ಮಾಡುವಂತಹ ದಿನಗಳಾಗಿದೆ. ಹೌದು, ನೀವು ಬರಗಾಲದಲ್ಲಿ ಕಷ್ಟದಲ್ಲಿ ಹಾದು ಹೋಗುತ್ತಿರುವಂತಹ ಸನ್ನಿವೇಶದಲ್ಲಿ ನೀವು ಆಗಿರಬಹುದು. ಬರಗಾಲದಂತೆ ಇರುವಂತಹ ಕಷ್ಟದ ದುಃಖ, ವೇದನೆ, ಸಮಸ್ಯೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಯಾರಿಗೂ ಹೇಳಕ್ಕಾಗದಂಥ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ನಿಮ್ಮ ಒಳಗಿನ ಕಣ್ಣೀರನ್ನ ಯಾರು ಕಾಣದೇ ಇರಬಹುದು, ನಿಮ್ಮ ಮನಸ್ಸಿನ ನೋವುಗಳನ್ನು ಯಾರು ಕಾಣದೇ ಇರಬಹುದು. ಆದರೂ ನೀವು ದೇವರಲ್ಲಿ ನಂಬಿಗಸ್ತರಾಗಿ ದೇವರು ಇಟ್ಟಂಥ ಜಾಗದಲ್ಲಿ ದೇವರ ಸನ್ಮುಖವನ್ನು ಬಿಟ್ಟು ಆಗಲ್ಲದೆ, ದೇವರ ಸಾನ್ನಿಧ್ಯವನ್ನು ಬಿಟ್ಟು ಆಗಲ್ಲದೆ, ದೇವರ ಸನ್ಮುಖದಲ್ಲಿ ನೀವು ಆಗಿರೋದಾದ್ರೆ ನಿಮ್ಮನ್ನ ಸಂಧಿಸೋದಕ್ಕೆ ದೇವರು ಹೋಗುತ್ತಾ ಇದ್ದಾನೆ. ಯಹೂದ ಪ್ರಾಂತದಲ್ಲಿ, ಈ ಬೆತ್ಲೆಹೇಮ್ ಅಂತ ಪ್ರಾಂತಗಳಲ್ಲಿ ಅನೇಕ ಕುಟುಂಬಗಳಿದ್ದರು. ಅವರಿಗೆಲ್ಲರಿಗೂ ದೇಶಕ್ಕೆಲ್ಲವೂ ಬರಗಾಲ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶ ಮೋವಾಬಿಗೆ ಹೋಯಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇಲ್ಲ. ಮತ್ತೆ ಯಾರು ಮೋವಾಬಿಗೆ ಹೊರಟೋಗಿದೆ ಎಂಬುದಾಗಿ ಹೇಳಿದರೆ ನವೋಮಿ ಕುಟುಂಬ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಸೊ ಪ್ರಿಯ ದೇವರ ಮಕ್ಕಳೇ, ಅನೇಕರು ಕಷ್ಟ ಬಂದಾಗ ದೇವರ ಸನ್ಮುಖದಿಂದ ಅಗಲಿ ಹೋಗೋದನ್ನ ನಾವು ಈ ಕಾಲದಲ್ಲಿ ನೋಡ್ತೀವಿ. ಅನೇಕರು ರೋಗ ಸೌಖ್ಯ ಆಗಿಲ್ಲ ಎಂಬುದಾಗಿ ಹೇಳಿ ಯೇಸು ಸ್ವಾಮಿಯನ್ನ ಬಿಟ್ಟು ಹೋಗೋದನ್ನ ನೋಡ್ತೀವಿ. ಇಷ್ಟು ಪ್ರಾರ್ಥಿಸಿದ್ವಿ, ಇಷ್ಟೆಲ್ಲ ಉಪವಾಸ ಮಾಡಿದ್ದೀವಿ, ಆ ಪಾಸ್ಟರ್ ಇಷ್ಟೆಲ್ಲ ಪ್ರಾರ್ಥಿಸಿದ್ರು, ಆ ಸಭೆ ಇಷ್ಟೆಲ್ಲ ಪ್ರಾರ್ಥಿಸಿದ್ರು, ನಾನು ದೀಕ್ಷಾ ಸ್ಥಾನ ತಗೊಂಡೆ, ಇಷ್ಟು ವರ್ಷಗಳಿಂದ ನನಗೆ ಬಿಡುಗಡೆ ಆಗಿಲ್ಲ, ಸಮಸ್ಯೆಗಳಿಗೆ ಪರಿಹಾರ ಆಗಿಲ್ಲ ಎಂಬುದಾಗಿ ಹೇಳಿ ಏನು ನಡೆಯಲ್ಲ ಎಂಬುದಾಗಿ ದೂರ ಹೋಗುವಂತ ಅನುಭವ ಎಷ್ಟೋ ಜನರ ಜೀವಿತದಲ್ಲಿ ನಡೆದಿರೋ ನೋಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ಆದರೆ ಏನೆಲ್ಲ ಕಷ್ಟ ಬಂದ್ರು, ಏನೆಲ್ಲ ಸಮಸ್ಯೆಗಳು ಬಂದ್ರು, ಕದಲದೆ ದೇವರ ಸನ್ಮುಖವನ್ನು ಬಿಟ್ಟು ಹೋಗದೆ ಇರುವಂತವರೊಂದಿಗೆ ಇರುವಂತ ಸಂದೇಶವಾಗಿದೆ ಇದು. ಈ ದಿನಗಳಲ್ಲಿ ದೇವರು ನಿಮ್ಮನ್ನ ಸಂಧಿಸೋದಕ್ಕೆ ಹೋಗುತ್ತಾ ಇದ್ದಾನೆ. ದೇವರು ನಿಮ್ಮನ್ನ ವಿಸಿಟ್ ಮಾಡಕ್ ಹೋಗ್ತಿದ್ದಾನೆ. ದೇವರು ವಿಸಿಟ್ ಮಾಡುವಾಗ ನಡೆದಂತ ಅದ್ಭುತ ಏನು ಎಂಬುದಾಗಿ ಕೇಳಿದರೆ, ಅವರ ಬರಗಾಲವು
ನೀಗಲ್ಪಟ್ಟಿತ್ತು. ಅವರಿಗೆ ಸಮೃದ್ಧಿಯ ದಿನಗಳನ್ನ ದೇವರು ಕೊಟ್ಟನು. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ, ಯಾವ ವಿಷಯದಲ್ಲಿ ನೀವು ಬರಗಾಲವನ್ನ, ನೀವು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರೋ ಆ ವಿಷಯದ ಮೇಲೆ ದೇವರು ವಿಸಿಟ್ ಮಾಡಕ್ ಹೋಗ್ತಿದ್ದಾನೆ. ಆ ವಿಷಯದ ಮೇಲೆ ದೇವರು ತನ್ನ ಹಸ್ತವನ್ನ ಚಲಿಸೋದಕ್ಕೆ ಹೋಗ್ತಿದ್ದಾನೆ. ಆ ವಿಷಯದ ಮೇಲೆ ಯಾರು ಮಾತಾಡದಿದ್ರು ಕೂಡ ದೇವರು ಮಾತಾಡಕ್ ಹೋಗ್ತಿದ್ದಾನೆ. ಆ ವಿಷಯದ ಮೇಲೆ ಸಹಾಯ ಮಾಡೋದಕ್ಕೆ ಯಾರಿಂದಲೂ ಆಗದಿದ್ರು ಕೂಡ ದೇವರು ಬಂದು ಮಾಡಕ್ ಹೋಗ್ತಿದ್ದಾನೆ. ನೀನು ನಂಬುತ್ತೀಯ ಮಗುವೆ? ನೀನು ದೇವರ ಸನ್ಮುಖದಲ್ಲಿ ನಂಬಿಗಸ್ತನಾಗಿ ನಿಂತಿದ್ದು ವ್ಯರ್ಥವಾಗಿಲ್ಲ. ನೀನು ದೇವರ ಸನ್ಮುಖದಲ್ಲಿ ನಂಬಿಗಸ್ತನಾಗಿದ್ದು ವ್ಯರ್ಥವಾಗಿಲ್ಲ. ನೀನು ಉಪವಾಸ ಮಾಡಿದ್ದು ವ್ಯರ್ಥವಲ್ಲ. ನೀನು ಪ್ರಾರ್ಥಿಸಿದ್ದು ವ್ಯರ್ಥವಲ್ಲ. ಈ ದಿನ ದೇವರು ನಿನ್ನನ್ನು ಸಂಧಿಸಕ್ಕೆ ಹೋಗ್ತಾ ಇದ್ದಾನೆ. ನಂಬಿಕೆಯಿಂದ ಇರು. ಅನೇಕರು ನೀನು ನಂಬಿಗಸ್ತಿಕೆಯಿಂದ ಇರುವಾಗಲೂ ನಿನ್ನ ಸನ್ಮುಖದಿಂದಲೇ, ನಿನ್ನ ಕಣ್ಣು ಮುಂದಲೇ, ನಿನ್ನ ಜೊತೆಯಲ್ಲಿ ಬಂದವರೇ ಈ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಲೋಕದ ಕಡೆಗೆ, ಮೋವಾಬಿನ ಕಡೆಗೆ ಹೋದಾಗಲೂ ನೀನು ನಂಬಿಗಸ್ತಿಕೆಯಿಂದ ದೇವರು ನಿನ್ನನ್ನು ಸಂಧಿಸಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಈ ಪ್ರಕಾರವಾಗಿ, ದೇವರು ನವೋಮಿಯನ್ನ ಕುಟುಂಬವನ್ನ ಸಂಧಿಸಿದ್ರು ಅಂತ ಹೇಳಲ್ಪಡ್ತಾ ಇಲ್ಲ. ದೇವರು ದೇವರ ಜನರನ್ನ ಸಂಧಿಸಿದನೆಂಬಂತ ವರ್ತಮಾನವನ್ನ, ಸಿಹಿ ಸುದ್ದಿಯನ್ನ ನವೋಮಿ ಕೇಳಿಸಿಕೊಂಡಳೆಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಈ ದಿನಗಳಲ್ಲಿ ದೇವರ ಜನರನ್ನ, ಯಾರು ದೇವರ ಸನ್ಮುಖದಲ್ಲಿ ನಂಬಿಗಸ್ತರಾಗಿದ್ದಾರೋ, ಯಾರು ದೇವರ ಸನ್ಮುಖದಲ್ಲಿ ಕಷ್ಟದ ಸಮಯದಲ್ಲೂ, ದುಃಖದ ಸಮಯದಲ್ಲೂ, ಕಣ್ಣೀರಿನ ಸಮಯದಲ್ಲೂ ನೆಲೆಗೊಂಡರೋ ಅವರನ್ನ ದೇವರು ವಿಸಿಟ್ ಮಾಡಿದನು. ದೇವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದನೆಂಬಂತಹ ಸುದ್ದಿಯನ್ನ ಬಿಟ್ಟು ಹೋದಂಥವರು, ದೇವರಿಂದ ಅಗಲಿದಂಥವರು ಕೇಳುವಂತ ದಿನಗಳಾಗಿರುತ್ತೆ ಈ ದಿನಗಳೆಂಬುದಾಗಿ ಒಂದು ಪ್ರವಾದನ ಶಬ್ದವಾಗಿ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ. ಸಭೆಗಳಿಂದ ದೂರವಾಗಿ ಹೋದಂಥವರು, ದೇವರನ್ನ ಬಿಟ್ಟು ಅಗಲಿದಂಥವರು ಈ ದಿನಗಳಲ್ಲಿ ದೇವ ಜನರನ್ನ ದೇವರು ಸಂಧಿಸುತ್ತಾ ಇದ್ದಾನೆ. ದೇವರ ಮಕ್ಕಳ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡುತ್ತಿದ್ದೇನೆಂಬಂತ ವರ್ತಮಾನವನ್ನ ಅವರು ಕೇಳಕ್ ಹೋಗ್ತಿದ್ದಾರೆ. ನೀವು ಅನುಭವಿಸಕ್ ಹೋಗ್ತಿದ್ದಾರಾ ಆ ಸಂತೋಷದ ದಿನಗಳನ್ನ? ಪ್ರಿಯ ದೇವರ ಮಕ್ಕಳೇ, ಅವರು ಕೇಳುವುದು ಮಾತ್ರವಲ್ಲ, ಯಾವ ರೀತಿಯಾಗಿ ನವೋಮಿ ಕೇಳಿ ತೀರ್ಮಾನ ತಗೊಂಡಳು. ನಾನು ಹಿಂತಿರುಗಿ ಹೋಗುತ್ತೇನೆಂಬಂತ ತೀರ್ಮಾನ ತಗೊಂಡಳು. ಅಂತಹ ತೀರ್ಮಾನದೊಂದಿಗೆ ತಿರುಗಿ ದೇವರ ಸನ್ಮುಖಕ್ಕೆ ಅನೇಕರು ಬರೋದಕ್ಕೆ ಹೋಗುತ್ತಾ ಇದ್ದಾರೆ. ಯಾರೆಲ್ಲ ದೇವರ ಸನ್ಮುಖವನ್ನು ಬಿಟ್ಟು ದೂರವಾದ್ರು, ಯಾರೆಲ್ಲ ದೇವರ ಸಾನ್ನಿಧ್ಯದಿಂದ ಅಗಲಿ ಹೋದ್ರು, ಅವರು ಹಿಂತಿರುಗಿ ಬರುವಂತಹ ಕಾಲವಾಗಿದೆ ಇದು. ನಾನು ಈ ಪ್ರಕಾರವಾಗಿ ಹೇಳೋದಕ್ಕೆ ಬಯಸುತ್ತೇನೆ. ಹಿಂತಿರುಗಿ ಬರುವಾಗ ಹೋದಾಗೆ ಬರಬೇಕು ಅಂತ ಇಲ್ಲ. ನವೋಮಿ ಹೇಳುವಂತ ಮಾತಾಗಿದೆ, ಯೆಹೂದ ಪ್ರಾಂತಕ್ಕೆ ಬರುವಾಗ ನನ್ನ ನೀನು ನವೋಮಿ ಅಂತ ನೀವು ಕರಿಬೇಡಿ, ಮಾರ ಎಂಬುದಾಗಿ ಕರೆಯಿರಿ ಎಂಬುದಾಗಿ ಕಹಿಯಾದಂತ ಅನುಭವದಲ್ಲಿ ಅವಳು ಹಾದು ಹೋದಳು ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರಿಂದ ದೂರವಾದಂತವರ ಗತಿ ಇದಾಗಿರುತ್ತೆ. ಅವರು ಹಿಂತಿರುಗಿ ಬರುವಾಗ ಹೋದ ಹಾಗೆ ಆಗಿಲ್ಲ. ಅವರು ನಷ್ಟಗಳೊಂದಿಗೆ, ವೇದನೆಗಳೊಂದಿಗೆ, ದುಃಖದಿಂದ ಅವರು ಹಿಂತಿರುಗಿ ಬರುವಂತಹ ಸಂದರ್ಭವಾಗಿರುವುದು. ಪ್ರಿಯ ದೇವರ ಮಕ್ಕಳೇ, ಈ ದಿನ, ಈ ಕಾಲ ದೇವರ ಮಕ್ಕಳನ್ನ ದೇವರು ವಿಸಿಟ್ ಮಾಡುವಂತ ಕಾಲವಾಗಿದೆ. ದೇವರ ಸನ್ಮುಖದಿಂದ ಹೊರಟು ಹೋದವರು ಮಾತ್ರ ಹಿಂತಿರುಗುತ್ತಾರಾ? ಇಲ್ಲ. ಅದರೊಂದಿಗೆ ದೇವರ ವಾಕ್ಯ ಹೇಳ್ತಿದೆ, ರೂತಳು ಕೂಡ ಬಂದಳು ಎಂಬುದಾಗಿ. ಅನ್ಯ ಜಾತಿಯಿಂದ ಒಂದು ದೇವರ ಮಗುವನ್ನಾಗಿ ದೇವರನ್ನ ಅಂಗೀಕರಿಸಿ ನಿನ್ನ ದೇವರು ನನ್ನ ದೇವರು ಎಂಬುದಾಗಿ ಹೇಳುತ್ತಾ ರೂತಳು ಬಂದ ಹಾಗೆ ಈ ದಿನಗಳಲ್ಲಿ ಬರೀ ನವೋಮಿಯಂತೆ ಇರುವಂತವರಲ್ಲ ಬರಕ್ ಹೋಗ್ತಿರುವಂಥದ್ದು, ರೂತಳಂತೆ ಇರುವಂತ ಅನೇಕರು ಕೂಡ, ಈ ದೇವರನ್ನು ತಿಳಿಯದವರು ಕೂಡ ದೇವರ ಸನ್ಮುಖದಲ್ಲಿ ಬರಕ್ ಹೋಗ್ತಿದ್ದಾರೆ. ಆದ್ರೆ ಕೆಲವರು ಓರ್ಫಳಂತೆ, ಇಲ್ಲ ನಾನು ನನ್ನ ಸ್ವದೇಶಕ್ಕೆ ಹಿಂತಿರುಗಿ ಹೋಗುತ್ತೇನೆ, ಆ ಸ್ವದೇಶ ಕಾರ್ಯಗಳ ಹಿಂದಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ಹೋಗುವಂತವರು ಕೂಡ ಇರುತ್ತಾರೆ. ಆದ್ರೆ ಭಯಪಡಬೇಡಿ, ದೇವರು ನಿಮ್ಮನ್ನ ಸಂಧಿಸಿದನ್ನ, ದೇವರು ನಿಮ್ಮನ್ನ ವಿಸಿಟ್ ಮಾಡಿದ್ದನ್ನ ಕೇಳಿ ಅನೇಕರು ಈ ದಿನಗಳಲ್ಲಿ ಬರಕ್ ಹೋಗ್ತಿದ್ದಾರೆ. ಈ ಪ್ರವಾದನ ಶಬ್ದವನ್ನ ಸ್ವೀಕರಿಸಿ ನಂಬಿಕೆಯಿಂದ ಈ ದಿನಗಳಲ್ಲಿ ಜೀವಿಸಿರಿ. ದೇವರ ಮಕ್ಕಳೇ, ನೀನು ಕಷ್ಟಪಟ್ಟಿದ್ದು ಯಾವುದು ವ್ಯರ್ಥವಲ್ಲ. ನಿನ್ನ ಜೀವನದ ಬರಗಾಲವನ್ನ ದೇವರು ನೀಗಿಸಕ್ಕೆ ಹೋಗುತ್ತಿದ್ದಾನೆ ಎಂಬುದಾಗಿ ಒಂದು ಪ್ರವಾದನ ಶಬ್ದವಾಗಿ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ. ಈ ದಿನಗಳು ದೇವರು ನಿನ್ನ ಸಂಧಿಸಿದಂತಹ ಸಂತೋಷದ ದಿನಗಳಾಗಿರಲಿ. ದೇವರು ಈ ವಾಕ್ಯದ ಮೂಲಕ ನಿನ್ನನ್ನು ಆಶೀರ್ವದಿಸಲಿ. ಸಂತೋಷದಿಂದಾಗಿರು. ನಿನ್ನನ್ನ ದೇವರು ವಿಸಿಟ್ ಮಾಡಕ್ಕೆ ಹೋಗ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.